ಪ್ರೈಸ್ ದ ಲಾರ್ಡ್. ನಿಮ್ಮ ಮನೆಗೆ ಶುಭವಾಗಲಿ. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರಿಯರೇ, ದೇವರ ಬಯಕೆ ಆಗಿದೆ ನನಗೆ ನಮ್ಮ ಮನೆಗೆ ಶುಭವಾಗಬೇಕು, ನಾವೆಲ್ಲರೂ ಆಶೀರ್ವಾದದ ಮಕ್ಕಳಾಗಬೇಕೆಂಬುದು. ಹಳೆ ಒಡಂಬಡಿಕೆಯಲ್ಲಿ ಮತ್ತು ಯೇಸುವಿನ ಮರಣದ ಮುಂಚಿತವಾಗಿ ತಂದೆಯ ಚಿತ್ತದಂತೆ ಸ್ವರ್ಗ ಸಾಮ್ರಾಜ್ಯ ಮತ್ತು ಅವರ ಆಶೀರ್ವಾದಗಳು ಕೇವಲ ತಾವು ಆಯ್ಕೆ ಮಾಡಿದ ಇಸ್ರೇಲ್ ಜನರಿಗೆ ಮಾತ್ರ ಕೊಡಲಾಗಿತ್ತು. ಅದಕ್ಕಾಗಿ ಯೇಸು ಮತ್ತಾಯನ 10ನೇ ಶುಭ ಸಂದೇಶದಲ್ಲಿ ಶಿಷ್ಯರಿಗೆ ಅಧಿಕಾರ ಕೊಟ್ಟು ಕಳುಹಿಸಿದಾಗ ಇಸ್ರೇಲ್ ಜನರ ಬಳಿಗೆ ಹೋಗಿ ಅನ್ಯ ಜನರ ಹತ್ರ, ಪರಾಕಿಯರ ಹತ್ರ, ಸಮಾರಿಯ ಜನರ ಹತ್ರ ಹೋಗಬಾರದೆಂದು ಅಂದು ಕಳುಹಿಸಿಕೊಟ್ರು. ಆದರೆ ಇವತ್ತು ಅದು ಅನ್ವಯವಾಗುವುದಿಲ್ಲ. ಪುನರುತ್ಥಾನರಾದ ಮೇಲೆ ಯೇಸು ಶಿಷ್ಯರಿಗೆ ಮತ್ತಾಯ 28:18 ತಿಳಿಸಿದಂತೆ, ಹೋಗಿರಿ, ಸಕಲ ಜನರಿಗೆ ಶುಭ ಸಂದೇಶವನ್ನು ಸಾರಿ ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಕಳುಹಿಸಿಕೊಡ್ತಾರೆ. ದೇವರು ಬಯಸ್ತಾರೆ ಎಲ್ಲರಿಗೂ ಶುಭವಾಗಬೇಕು. ಎಲ್ಲರೂ ಯೇಸುವಿನ ಜೊತೆ ಒಂದಾಗುವ ಅವಕಾಶ ಯೇಸು ಕೊಡ್ತಾ ಇದ್ದಾರೆ. ಎಲ್ಲರೂ ಆಶೀರ್ವಾದದ ಮಕ್ಕಳಾಗಬೇಕು, ಪವಿತ್ರಾತ್ಮ ಸ್ವೀಕಾರ ಎಲ್ಲರೂ ಮಾಡಬೇಕು ಎಂಬುದು ದೇವರ ಆಸೆಯಾಗಿದೆ. ಎಲ್ಲರೂ ನೀತಿವಂತರಾಗಬೇಕು, ಅವರ ಮುಂದೆ ನಿಲ್ಲುವ ಸೌಭಾಗ್ಯ ಎಲ್ಲರಿಗೂ ಸಿಗಬೇಕೆಂದು ದೇವರು ಬಯಸ್ತಾರೆ. ಅದಕ್ಕಾಗಿಯೇ ನಾವಿಂದು ಸುವಾರ್ತೆ ಸಾರಬೇಕು, ಯೇಸು ಕುರಿತಾದ ಸುವಾರ್ತೆ ಸಾರಬೇಕು. ಆದರೆ ಹಲವು ಸಲ ಯೇಸು ನನ್ನ ಸಭೆಗೆ ಮಾತ್ರ ಈ ರೀತಿಯಲ್ಲಿ ಅಥವಾ ನನಗೆ ಮಾತ್ರ ಆಶೀರ್ವಾದ ಸಿಕ್ಕಿದರೆ ಸಾಕು ಎಂಬ ಒಂದು ಮನಸ್ಸಿನಲ್ಲಿ ನಾವು ಇರ್ತೇವೆ. ಆದರೆ ಪ್ರಿಯರೇ, ಕ್ರಿಸ್ತ ಯೇಸು ಇಡೀ ಲೋಕಕ್ಕಾಗಿ ಬಂದವರು. ಸ್ವರ್ಗ ಸಾಮ್ರಾಜ್ಯ ಅವರು ನಮ್ಮ ನಡುವೆ ಇದ್ದಾರೆ. ಈ ರಕ್ಷಣೆಯ ಶುಭ ಸಂದೇಶವನ್ನು ಎಲ್ಲರಿಗೂ ಸಾರಲು ವಿಶ್ವಾಸ ಇಟ್ಟ, ಪವಿತ್ರಾತ್ಮ ಪಡೆದ, ದೀಕ್ಷಾಸ್ಥಾನ ಪಡೆದ ನಾವೆಲ್ಲರೂ ಈ ಸುವಾರ್ತೆಯನ್ನು, ಶುಭ ಸಂದೇಶವನ್ನು ಸಾರಬೇಕೆಂದು ಅವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಅಂದು ಇಸ್ರಾಯೇಲ್ ಮಕ್ಕಳು, ದೇವರು ಅವರನ್ನು ಈಜಿಪ್ತಿನ ಗುಲಾಮದಿಂದ ಬಿಡುಗಡೆ ಮಾಡಿದ್ರು. ಆದರೆ ಅವರು ದೇವರ ಪ್ರೀತಿಯನ್ನು ಅರಿಯದೆ ಮತ್ತೆ ಮತ್ತೆ ಪಾಪ ಮಾಡುತ್ತಲೇ ದೇವರಿಂದ ದೂರ ಹೋದಾಗ ಕೂಡ ದೇವರು ಅವರನ್ನು ಬಿಟ್ಟಿಲ್ಲ. ಯಾವ ಥರ ಒಂದು ತಾಯಿ ತನ್ನ ಮಕ್ಕಳು ಎಷ್ಟೇ ಒಂದು ಕೆಟ್ಟ ಜೀವನ ನಡೆಸಿದ್ರೂ ಕೂಡ ಅವರ ಒಳಿತನ್ನು, ಶುಭವನ್ನು ಹಾರೈಸ್ತಾರೋ ಅದೇ ರೀತಿಯಲ್ಲಿ ಬಾಲ್ಯಾವಸ್ಥೆಯಿಂದ ದೇವರು ಪ್ರೀತಿ ಮಾಡಿದ್ರು. ಎಫ್ರಾಯಿಮಿಗೆ ಅಂಬೆ ಕಾಲಿಡಲು ಕಲಿಸಿದವರು ನಾನೇ, ಕೈಗಳಲ್ಲಿ ಎತ್ತಿಕೊಂಡು ಆಡಿಸಿದವರು ನಾನೇ ಎಂಬ ಸತ್ಯವನ್ನು ಅವರು ತಿಳಿಸಿದಾಗಲೂ ಅವರ ಪ್ರೀತಿಯನ್ನು ಆ ಜನರು ನಿರಾಕರಿಸಿದ್ರು. ದೇವರು ಆ ಜನರಿಗೆ ತಮ್ಮ ಪ್ರೀತಿಯನ್ನು ಮನವರಿಕೆ ಮಾಡಲು ಪ್ರಯತ್ನಿಸಿದ್ರು. ಅದಕ್ಕಾಗಿಯೇ ತಮ್ಮ ಏಕೈಕ ಪುತ್ರನಾದ ಯೇಸುವನ್ನು ನಮಗಾಗಿ, ನಮ್ಮೆಲ್ಲರ ರಕ್ಷಣೆಗಾಗಿ ದಾರಿ ಎರೆದ್ರು. ಪ್ರಿಯರೇ, ಯೇಸು ನನ್ನನ್ನು, ನಿಮ್ಮನ್ನು ಪ್ರೀತಿಸುತ್ತಾರೆ. ಅವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಅವರು ಸೃಷ್ಟಿಸಿದ ಯಾರೊಬ್ಬರು ನಾಶವಾಗುವುದು ಅವರಿಗೆ ಇಷ್ಟವಿಲ್ಲ. ನಾವೆಲ್ಲರೂ ಜೀವೋದ್ಧಾರ ಪಡೆಯಬೇಕೆಂಬುದು ಅವರ ಚಿತ್ತವಾಗಿದೆ. ಪ್ರಿಯರೇ, ಎಲ್ಲರೂ ಈ ಜೀವೋದ್ಧಾರ ಪಡೆದುಕೊಳ್ಳಲು ನಮ್ಮನ್ನು ರಾಯಭಾರಿಗಳನ್ನಾಗಿ ಅವರು ಆಯ್ಕೆ ಮಾಡಿದ್ದಾರೆ. ಪ್ರಿಯರೇ, ಎಲ್ಲರ ಮನಗಳು ಇವತ್ತು ಆ ಶುಭ ಸಂದೇಶ ತುಂಬಲ್ಪಟ್ಟಾಗ ಅಲ್ಲಿ ಶುಭ ಉಂಟಾಗುತ್ತೆ. ಈ ಶುಭ ಸಂದೇಶವನ್ನು ಸಾರುವಾಗ ಖಂಡಿತ ಅವರ ಮನಗಳು ಶುಭವಾಗುತ್ತೆ, ಆಶೀರ್ವಾದವಾಗುತ್ತೆ. ಮತ್ತು ಈ ಕಾರ್ಯವನ್ನು ನೀವು ಮಾಡೋಣ. ಆಮೇನ್. ಪ್ರೈಸ್ ದ ಲಾರ್ಡ್.